ಒಂದು ಕಾಡಿನ ಮಧ್ಯೆ ದೊಡ್ಡ ನದಿಯೊಂದು ಹರಿತಿತ್ತು. ಆ ನದಿಯ ಒಂದು ದಡದಲ್ಲಿ ಚುರುಕಾದ ಮತ್ತು ಬುದ್ಧಿವಂತ ಜಿಂಕೆಯೊಂದು ವಾಸಿಸುತ್ತಿತ್ತು. ಇನ್ನೊಂದು ದಡದಲ್ಲಿ ಕೆಲವು ದುಷ್ಟ ಮೊಸಳೆಗಳು ಇದ್ದವು. ಅವು ಯಾವಾಗಲೂ ಜಿಂಕೆಯನ್ನು ಹಿಡಿದು ತಿನ್ನಬೇಕು ಎಂದು ಯೋಚಿಸುತ್ತಿದ್ದವು. ಒಂದು ದಿನ ಜಿಂಕೆ ನದಿಯ ದಡದಲ್ಲಿ ಹುಲ್ಲು ಮೇಯುತ್ತಿತ್ತು. ಆಗ ಎದುರಿನ ದಡದಲ್ಲಿದ್ದ ಕೆಂಪು ಬಣ್ಣದ ರುಚಿಯಾದ ಹಣ್ಣುಗಳು ಅದರ ಗಮನ ಸೆಳೆದವು. ಅವನು ತಿನ್ನಬೇಕು ಎಂದು ಅದಕ್ಕೆ ತುಂಬ ಆಸೆಯಾಯಿತು. ಆದರೆ ನದಿಯನ್ನು ದಾಟಿದರೆ ಮೊಸಳೆಗಳು ತಿಂದು ಬಿಡುತ್ತವೆ ಎಂಬ ಭಯವೂ ಇತ್ತು. ಸ್ವಲ್ಪ ಹೊತ್ತು ಯೋಚಿಸಿದ ಜಿಂಕೆಗೆ ಒಂದು ಉಪಾಯ ಹೊಳೆಯಿತು. ಅದು ಮೊಸಳೆಗಳ ಕಡೆಗೆ ನೋಡಿ, ಇಂದು ರಾತ್ರಿ ರಾಜರು ದೊಡ್ಡ ಔತಣಕೂಟ ಏರ್ಪಡಿಸಿದ್ದಾರೆ. ನಿಮ್ಮೆಲ್ಲರಿಗೂ ಆಹ್ವಾನ ಬಂದಿದೆ. ಆದರೆ ಮೊದಲು ನಿಮ್ಮ ಸಂಖ್ಯೆಯನ್ನು ಎಣಿಸಬೇಕು ಎಂದಿತು. ಇದನ್ನು ಕೇಳಿದ ಮೊಸಳೆಗಳು ಸಂತೋಷದಿಂದ ನದಿಯಲ್ಲಿ ಸಾಲಾಗಿ ನಿಂತವು. ಆಗ ಜಿಂಕೆ, ನಾನು ನಿಮ್ಮ ಬೆನ್ನಿನ ಮೇಲೆ ಜಿಗಿಯುತ್ತಾ ಎಣಿಸುತ್ತೇನೆ ಎಂದು ಹೇಳಿತು. ಜಿಂಕೆ ಒಂದೊಂದು ಮೊಸಳೆಯ ಬೆನ್ನಿನ ಮೇಲೆ ಜಿಗಿಯುತ್ತಾ 1, 2, 3 ಎಂದು ಎಣಿಸತೊಡಗಿತು. ಹೀಗೆ ಕೊನೆಗೆ ಸುರಕ್ಷಿತವಾಗಿ ನದಿಯ ಇನ್ನೊಂದು ದಡ ತಲುಪಿತು. ಅಲ್ಲಿಗೆ ತಲುಪಿದ ಜಿಂಕೆ ನಗುತ್ತಾ, ಧನ್ಯವಾದಗಳು ಸ್ನೇಹಿತರೆ, ನಿಮ್ಮ ಸಹಾಯದಿಂದ ನಾನು ನದಿಯನ್ನು ದಾಟಿದೆ ಎಂದು ಹೇಳಿ ಹಣ್ಣುಗಳನ್ನು ತಿನ್ನುತ್ತಾ ಓಡಿಹೋಯಿತು. ಮೊಸಳೆಗಳಿಗೆ ತಾವು ಮೋಸ ಹೋಗಿದ್ದೇವೆ ಎಂದು ಆಗ ಮಾತ್ರ ಅರ್ಥವಾಯಿತು. ಕಥೆಯ ನೀತಿ: ಬುದ್ಧಿವಂತಿಕೆ ಇದ್ದರೆ ಯಾವುದೇ ಸಂಕಷ್ಟವನ್ನು ಗೆಲ್ಲಬಹುದು.